ಹಾಯ್ ಎಲ್ರು ನಮಸ್ಕಾರ. ಸೋಮು ಅಂತ, ಬಿಜಾಪುರ ಡಿಸ್ಟಿಕ್ ಇಂಡಿ ತಾಲೂಕು ಹಿರೇಗ್ರಾಮ. ಇವತ್ತು ಹಾವೇರಿಂದ ಯುವ ರೈತರು ಬಂದಿದ್ದಾರೆ. ಸೊ ಮಾತಾಡೋಣ ಸರ್. ತಮ್ಮ ಹೆಸರು? ತಮ್ಮದು? ನಿಮ್ಮ ಸರ್? ನಿಮ್ಮದು? ಸರ್ ಆ್ಯಕ್ಚುಲಿ ನೀವು ಲಾಸ್ಟ್ ಟೈಮ್ ಬಂದು ಸಸಿ ನೋಡ್ಕೊಂಡು ತೋಟ ನೋಡಿ ಬುಕ್ ಮಾಡಿ ಹೋಗಿದ್ರಿ. ಆಮೇಲೆ ಸಸಿ ನೀವು ಹೋಗ್ಬೇಕಾರೆ ಬುಕ್ಕಿಂಗ್ ಮಾಡಿ ಹೋಗಿದ್ರಿ. ನಾವು ಸಸಿ ಫೋಟೋ ಕೂಡ ನಿಮ್ಗೆ ಹೇಳಿದ್ದೆ ಇಲ್ಲಿ, ಅಂದರೆ ಈ ಥರ ತೆಗೆದಿಡ್ತೀನಿ ಅಂತೇಳಿ. ಆದರೆ ನಾವು ಹೇಳಿದ್ರಲ್ಲಿ ಇಲ್ಲಿ ಮಿಸ್ಟೇಕ್ ಆಗಿದೆಯೋ ಅಥವಾ ಕರೆಕ್ಟಾಗಿ ವರ್ಕ್ ಮಾಡಿದೆಯೋ ಇಲ್ಲೋ ಅದನ್ನು ಹೇಳ್ಬೋದು. ಮತ್ತು ಕ್ವಾಲಿಟಿ ಬಗ್ಗೆ ಅಲ್ಲ, ನೀವು ಬುಕ್ ಮಾಡಿ ಹೋದ್ಮೇಲೆ ನಿಮ್ಗೆ ಸಸಿ ತೆಗೆದು ಇಡ್ತೆ ಅಂತ ಹೇಳ್ತೀವಿ. ನೀವು ಒಂದು ತಿಂಗಳು ಬಿಟ್ಟು ಬಂದಿದ್ದೀರಾ. ಸಸಿ ಏನಾರು ನೀವು ನೋಡಿ ಹೋಗಿದ್ದ ಸಸಿ ಆಯಿತು ಅಥವಾ ಬೇರೆ ಸಸಿಗೆ ಆಯಿತು? ಓಕೆ. ಆ್ಯಕ್ಚುಲಿ ಸರ್ ಇಲ್ಲಿ ಬುಕ್ ಮಾಡಿ ಹೋಗಿದ್ರು. ಸೊ ಸಸಿ ಕೂಡ ಇಲ್ಲಿ ಅವ್ರಿಗೆ ಬುಕ್ ಮಾಡಿ ಹೋದ್ಮೇಲೆ ಸಪ್ರೇಟಾಗಿ ಇಟ್ಟಿದ್ವಿ. ಈ ವೆರೈಟಿ ಬಂದು ಬೀಜದಿಂದ ಮಾಡೋದು ಕಾಗಜಿ ವೆರೈಟಿ. ಸೊ ಹೇಳ್ಬೋದು ಸಸಿ ಯಾವ ಥರ ಇದೆ ರೀ ಬ್ರದರ್? ಸಸಿ ಹೆಂಗೈತೆ ಹಂಗೆ ಹೇಳ್ಬಿಡ್ರಿ, ವಿಡಿಯೋ ಮಾಡೋದನ್ನ ತಿಳ್ಕೊಬಿಡ್ರಿ. ಯಾಕಂತಂದ್ರೆ ನಿಮ್ಮ ಊರು ರೈತರಿಗೆ ಅಥವಾ ಯಾರೇ ನೋಡಿದ್ರು ತಪ್ಪು ಸಂದೇಶ ಹೋಗ್ಬಾರ್ದು ಅವ್ರಿಗೆ. ಸೊ ನಿಮ್ಗೆ ಏನು ಅನಿಸೈತಿ ಅದನ್ನು ಮಾತಾಡ್ಬೋದು. ಸಸಿ ಮಾತ್ರ ಚಲೋ ಐತಿ. ಅಲ್ಲ, ಚಲೋ ಅಂದ್ರೆ ಯಾವ ಥರ ಚಲೋ ಐತಿ? ಸಸಿ ದಾಟಿ ಐತಿ. ಇದು ಹೆಂಗೆ ಗೊತ್ತಾ, ಅಪಾಟ ಬಂದು ನೋಡಿದ್ದೀರಲ್ಲ ನಾವು, ಅವಾಗಿಂದ ಈಗ ಏನು ಚೇಂಜ್ ಆಗಿದೆ? ಇಲ್ಲ, ಹಾಗೆ ಇಂಪ್ರೂವ್ಮೆಂಟ್ ಆಗೈತಿ. ಇಂಪ್ರೂವ್ಮೆಂಟ್. ಓಕೆ. ಈಗ ನೆಕ್ಸ್ಟು ಈ ಬ್ರದರ್ನೆಲ್ಲ ಕರ್ಕೊಂಡು ನಮ್ಮ ತೋಟ ಕೂಡ ತೋರಿಸ್ತೀನಿ ರೀ ಅವ್ರಿಗೆ. ಎಸ್ ಸರ್. ಓಕೆ, ಅಲ್ಲಿ ಹೋಗೋಣ ಸರ್ ತೋಟಕ್ಕೆ. ಆಮೇಲೆ ಇಷ್ಟೊಂದು ರಸ ಅಂತ ಲಿಕ್ವಿಡ್ ಇರೋದು ಕಾಗಜಿ ವೆರೈಟಿಲಿ ಮಾತ್ರ. ಇದು ಬಂದು 12 ಮಂತ್ಸ್ ಹಣ್ಣು ಬರುತ್ತೆ. ಇಲ್ಲಿ ಗಿಡ ತೋರಿಸ್ತದೆ ನೋಡಿರಿ ನಿಮಗೆ. ಇದು ಹಣ್ಣು ಕೊಳ್ತೋಗಲ್ಲ. ಈ ಒಂದು ವೆರೈಟಿ ಯಾವುದು ಬಿಜಾಪುರ ಕಾಗಜಿ ಅಥವಾ ಜವಾರಿ ಅಂತಾರೆ. ಸೊ ಇನ್ನು ಏನು ನೀವು ಹೇಳ್ತೀರಾ ಹೇಳ್ಬೋದು. ಇಲ್ಲಿ ಗಿಡ ಯಾವ ಥರ ಐತಿ, ಕ್ವಾಲಿಟಿ ಯಾವ ಥರ ಐತಿ ಹಣ್ಣದು ನೀವು ಹೇಳಂಗಿದ್ರೆ ಮಾತಾಡ್ಬೋದು. ಹೇಳ್ರಿ. ಇಲ್ಲ ಚಲೋ ಐತಿ ಬ್ರದರ್. ಯಾವ ಥರ ಚಲೋ ಐತಿ ಹೇಳ್ರಿ ನಮ್ಗೆ. ನಿಮ್ಮ ಊರು ರೈತರಿಗೆ ಅನುಕೂಲ ಆಗಬೇಕು. ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಬರೋಕ್ಕಾಗಲ್ಲ. ಗಿಡ ಹೆಲ್ದಿ ಐತಿ ಸರ್, ಕಾಯಿ ಚಲೋ ಐತಿ. ಡೈಲಿ ಒಂದು 5,000 ರೂಪಾಯಿ ಸಿಗುತ್ತೆ ಅನ್ನೋದು ನನ್ನ ಕಡೆ. ಅಂದರೆ ಪ್ರೆಸೆಂಟ್ ರೇಟ್ ಏನೈತ್ರಿ, ಒಂದು ಮೂಟೆಗೆ 5,000 ರೂಪಾಯಿ ನಡೆದೈತೆ. ಅಂದ್ರೆ ಒಂದು ಮೂಟೆ ಒಳಗೆ 1,000 ಹಣ್ಣು ಇರ್ತೈತಿ ಒಂದು ಚೀಲದಲ್ಲಿ. ಸೊ ಒಂದು ಹಣ್ಣಿಗೆ ನಮಗೆ ಸಿಗ್ತಿರೋದು 5 ರೂಪಾಯಿ ರೇಟ್. ಕೆಲವೊಂದು ಸಲ 8 ಸಿಗ್ತೈತಿ, ಕೆಲವೊಂದು ಸಲ 1 ರೂಪಾಯಿನೂ ಸಿಗ್ತೈತಿ, ಕೆಲವೊಂದು ಸಲ 50 ಪೈಸನೂ ಸಿಗ್ತೈತಿ. 5 ಪೈಸೆ ಅಂದ್ರೆ 500 ರೂಪಾಯಿನೂ ಹೋಗ್ತೈತಿ. ಕೆಲವೊಂದು ಸಲ 5,000 ಹೋಗ್ತೈತಿ, ಕೆಲವೊಂದು ಸಲ 8,000 10,000 ಹೋಗಿದ್ದು ಉದಾಹರಣೆ ಅದ. ಬಟ್ ಎವರೇಜ್ ಒಂದು ಹಣ್ಣಿಗೆ 1 ರೂಪಾಯಿ ಸಿಕ್ಕರೂ ಕೂಡ ಈ ಗಿಡದ ಒಂದು ಇದು ನೋಡಿದ್ರೆ 5,000 ಹಣ್ಣು ಬರ್ತದೆ. 4 ರಿಂದ 5,000 ಹೆಚ್ಚು ಕಡಿಮೆ. ಒಂದು ಗಿಡಕ್ಕೆ 100 ಗಿಡ ಒಂದು ಎಕರೆಗೆ ಹೆಚ್ಚು ಕಡಿಮೆ 4 ರಿಂದ 5 ಲಕ್ಷ ಆಗುತ್ತೆ. ನಾನು ಹೇಳ್ತೀನಿ ಲೋಯೆಸ್ಟ್ ಪ್ರೈಸ್ ಹೇಳೋದು ಹೇಳ್ತೀನಿ ನಿಮಗೆ. ಅದು ಬಾತ್ 3 ರೂಪಾಯಿ ಸಿಕ್ಕರೆ ಅದು ರೇಟ್. ಬಿಟ್ಟು ಬಂದಾಗದಲ್ಲ 12 ತಿಂಗಳು ಆಮೇಲೆ 12 ಮಂತ್ಸ್ ಹಣ್ಣು ಇರ್ತೈತಿ. ಇಲ್ಲಿ ನೋಡ್ರಿ, ನೀವು ಹೇಳ್ರಿ ಯಾವ ಥರ ಐತಿ ಹಣ್ಣು. ಚಿಕ್ಕ ಚಿಕ್ಕ ಕಾಯಿಗಳು ನೋಡ್ರಿ. 12 ತಿಂಗಳು ಐತಿಲ್ರಿ. ಚಿಕ್ಕ ಕಾಯಿ ಐತಿ. ಇಲ್ಲಿ ನೋಡ್ರಿ ಚಿಕ್ಕ ಐತಿ. ಆಮೇಲೆ ನೋಡ್ರಿ ಒಳಗಡೆ ಹೋದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಫ್ಲವರಿಂಗ್ ಐತಿ. ಆಮೇಲೆ ಇಲ್ಲಿ ಮೆಚುರಿಟಿ ಬಂದಿದ್ದೈತಿ. ಅಲ್ಲ 12 ತಿಂಗಳು ಐತಲ್ಲ, ಒಂದು ದಿನದಲ್ಲ. ಇದು ಇನ್ನು 15 ದಿವಸ ಬರುತ್ತೆ. ಇಲ್ರಿ, ಇನ್ನ 2 ಮಂತ್ಸ್. ಇನ್ನೂ 2 ತಿಂಗಳು ಆಗುತ್ತೆ. ಇನ್ನೂ 2 ತಿಂಗಳು ಸರ್. ಇನ್ನೂ 2 ತಿಂಗಳು. ಅದು 3 ತಿಂಗಳು ಸರ್. ಅದು ಲೇಟ್ ಐತಿ ಇಲ್ಲಿ. ಫ್ಲವರಿಂಗ್ ಬಿಟ್ಟ ಮೇಲೆ 4 ರಿಂದ 5 ತಿಂಗಳು ಬೇಕ್ರಿ. ಹೌದಾ? ಆಯ್ತು ಬಿಡ್ರಿ ಸರ್. ಓಕೆ, ಥ್ಯಾಂಕ್ ಯು. ಆದರೆ ಮೇಂಟೈನ್ ಕರೆಕ್ಟ್ ಇರಬೇಕು. ಮೇಂಟೈನ್ ಮಾಡ್ಬೇಕು ಸರ್. ಒಳ್ಳೆ ನೀರು ಗೊಬ್ಬರ ಬೇಕು. ಆದಷ್ಟು ನೀವು ನಿಂಬೆ ಮಾಡಿದ್ರೆ ಸಾವಯವ ಪದ್ಧತಿಯಲ್ಲಿ ಮಾಡಬೇಕು. ಈ ಎಕರೆಗೆ 110 ಗಿಡ ಹೋಗ್ತೈತಿ. 110 20x20. ನೀವು ನಿಂಬೆ ಒಳಗೆ ಉತ್ಪನ್ನ ಜಾಸ್ತಿ ಬೇಕಂತಂದ್ರೆ ಜವಾರಿ ಆಕಳ ಜೀವಾಮೃತ ಕಂಪಲ್ಸರಿ. ನಿಮ್ಗೆ ಇಳುವರಿ ಜಾಸ್ತಿ ಬೇಕು ಅಂತಂದ್ರೆ. ಇಲ್ಲ ನೀವು ಬರೀ DAP ಹಾಕ್ತೀನಿ ಅಂದ್ರೆ ಅದು ನಿಮ್ಗೆ ಬಿಟ್ಟಿದ್ದು, ನಾವೇನು ಮಾತಾಡೋಕ್ಕಾಗಲ್ಲ. ತಪ್ಪಲ್ಲ ಬಿಡಿ ಸರ್. ನಮಗೆ ಕುಡಿಯಾಕ ನೀವು ಜವಾರಿ ಹಾಕಂದ್ರೆ ಇಂಡಿಯಾ ತಳಿ ಯಾವ್ದಾರು ಮಾಡಿರಿ. ಇಂಡಿಯಾದಾಗ ತಳಿ ಇರಬೇಕು. ಅದು ಗೀರ್, ಹಳ್ಳಿಕರ್, ಆಮೇಲೆ ಕಿಲಾರಿ ಯಾವ್ದಾರ ಇರಲಿ. 12 ಮಂತ್ಸ್ ಹಣ್ಣು ಇರ್ತಾರೆ. ಉದಾಹರಣೆ ಇಲ್ಲಿ ಚಿಕ್ಕ ಐತಿ, ಇಲ್ಲಿ ಫ್ಲವರ್ ಐತಿ. ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕ ಕಾಯಿ ಐತಿ. ಆಮೇಲೆ ನೋಡ್ರಿ ಮೆಚುರಿಟಿ ಬಂದಿದ್ದು ಕಾಯಿ ಐತಿ ಮೇಲ್ಗಡೆ. ಅಂದರೆ ಇದು 12 ಮಂತ್ಸ್ ಹಣ್ಣು ಇರ್ತೈತಿ ಕಾಗಜಿ ವೆರೈಟಿಲಿ. ಇಲ್ಲಿ ನೋಡ್ರಿ ಚಿಕ್ಕ ಚಿಕ್ಕ ಕಾಳು ಐತಿ. ಆಮೇಲೆ ಇದಕ್ಕೆ ದಪ್ಪ ಕಾಯಿ ಐತಿ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಐತಿ, ಇಲ್ಲಿ ಐತಿ. ಸೊ ಈ ವೆರೈಟಿ ಬಗ್ಗೆ ಹೇಳೋದಾದ್ರೆ ಒಂದು ಕಾಯಿ ಕಟ್ ಮಾಡಿರಿ ಪ್ರಿಂಟ್ರಿ. ಅದು ಹೇಳ್ರಿ ಯಾವ ಥರ ಐತಿ ಲಿಕ್ವಿಡ್ ಅದೆಲ್ಲ ಚಲೋ ಐತೋ ಇಲ್ಲೋ ನಿಮಗೆ ಏನು ಅನ್ಸೈತಿ ನೀವು ಹೇಳ್ಬೋದು ಸರ್. ಯಾಕಂದ್ರೆ ನಿಮ್ಮ ರೈತರು ನೋಡಿರ್ತಾರೆ ಅದಕ್ಕೆ ಅದನ್ನ ಮೇಲೆ ಬರ್ಬೋದು ಸರ್.